ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರನ ಹೇಳಕ್ಕೆ ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತ ಬೋರ್ ಆಗಲ್ಲ. ನಿಮ್ಗೆಲ್ರಿಗೂ ಸರ್ ಎಂ ವಿ ಗೊತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಭಾರತದ ಹೆಮ್ಮೆಯ ಇಂಜಿನಿಯರ್ ಆಗಿದ್ದಂಥವ್ರು, ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಂಥವ್ರು, ಭಾರತ ರತ್ನನ ಪಡ್ಕೊಂಡಂತಹ ಮಹಾನ್ ವ್ಯಕ್ತಿ. ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದಂಥ ಘಟನೆ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಸ್ನೇಹಿತರೆ, ಅವರು ಒಂದು ಸರ್ಕಾರಿ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಅವತ್ತು ರಿಟೈರ್ಮೆಂಟ್ ಆಗುವಂತಹ ಸಂದರ್ಭ. ನಾಳೆ ಅವರು ರಿಟೈರ್ಮೆಂಟ್ ಆಗಬೇಕು. ಅವರ ಕೊಲೀಗ್ಸು, ಸ್ನೇಹಿತರೆಲ್ಲ ಬಂದು ನಿಮಗೊಂದು ಔತಣಕೂಟ, ನಿಮಗೊಂದು ಸಮಾರಂಭ ಇಟ್ಕೊಂಡಿದ್ದೀವಿ, ನಿಮಗೊಂದು ಬೀಳ್ಕೊಡುಗೆ ಸಮಾರಂಭ, ಅದು ನೀವು ಖಂಡಿತ ಭಾಗವಹಿಸಬೇಕು ಅಂತಾರೆ. ಖಂಡಿತ ಆಯಿತು ಸರಿ ಅಂತ ಒಪ್ಕೊಳ್ತಾರೆ. ನಾಳೆ ಎಲ್ಲರೂ ಎಂದಿನಂತೆ ಅವ್ರದ್ದು ಕೊನೆ ದಿನ ಆಗುವಂಥ ಸಂದರ್ಭದಲ್ಲೆಲ್ಲ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅವರು ತಮ್ಮ ಕ್ಯಾಬಿನಿಂದ ಈಚೆ ಕಡೆ ಬಂದು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಅವ್ರ ಕೋಟಲ್ಲಿ ಒಂದು ಪೆನ್ ಇರುತ್ತೆ, ಇಂಕ್ ಪೆನ್. ಅವಾಗೆಲ್ಲ ಇಂಕ್ ಪೆನ್ ಬಳಸ್ತಾ ಇದ್ರು. ಆ ಇಂಕ್ ಪೆನ್ನಲ್ಲಿ ಒಂದಷ್ಟು ಇಂಕ್ ಇರುತ್ತೆ. ಅದನ್ನು ಅಲ್ಲೇ ಇರುವಂತಹ ಒಂದು ಟೇಬಲ್ ಮೇಲೆ ಇರುವಂಥ ಒಂದು ಇಂಕ್ ಡಬ್ಬಕ್ಕೆ ಆ ಇಂಕ್ ಪೆನ್ ಓಪನ್ ಮಾಡಿ ಇಂಕ್ನೆಲ್ಲ ಸುರಿತಾರೆ. ನೀವು ಕೂತಿದ್ದಂತಹ ಸ್ನೇಹಿತರಿಗೆಲ್ಲ ಗೊಂದಲ ಆಗ್ಬಿಡುತ್ತೆ. ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಸರ್ ಎಂ ವಿ ಅವರೇ? ಯಾಕೆ ಇಂಕ್ ಏನಾದ್ರು ಸಮಸ್ಯೆ ಆಗಿದೆ, ಇಂಕ್ ಪೆನ್ ಏನಾದ್ರು ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ. ಇಲ್ಲ, ಈ ಪೆನ್ನು ನಂದು, ಇದರೊಳಗಡೆ ಇರೋ ಇಂಕು ಈ ಸರ್ಕಾರಿ ಕಚೇರಿದು. ಅಂದರೆ ನಾಳೆಯಿಂದ ನಾನು ಈ ಕಚೇರಿಗೆ ಬರಲ್ಲ, ಈ ಪೆನ್ನನ್ನು ನಾನು ಬಳಸಲ್ಲ, ಈ ಇಂಕನ್ನು ನಾನು ಉಪಯೋಗಿಸಲ್ಲ. ಹಾಗಾಗಿ ಈ ಪೆನ್ನು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ, ಇಂಕು ನನ್ನ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಸರ್ಕಾರ ಅಂದರೆ ಯಾರು ಅಲ್ಲ, ಜನಗಳು ಕಟ್ಟುವಂತಹ ತೆರಿಗೆ ಹಣದಿಂದ ಈ ಕಚೇರಿಲಿರುವಂತಹ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಎಲ್ಲವೂ ನಡೆಯೋದು ಜನಗಳ ತೆರಿಗೆ ದುಡ್ಡಿಂದ. ಜನಗಳ ತೆರಿಗೆ ದುಡ್ಡನ್ನ ಜನಗಳಿಗೋಸ್ಕರ ಬಳಸಬೇಕು ಹೊರತು ನಮ್ಮ ಪರ್ಸ್ನಲ್ಲಿಗೆ ಬಳಸಬಾರ್ದು ಅಂತ ಹೇಳ್ತಾರೆ. ಆವಾಗ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ. ಯಪ್ಪ, ಎಂಥ ಮಹಾನ್ ವ್ಯಕ್ತಿ ಜೊತೆ ನಾವು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ವಿ ಅಂತ. ಸ್ನೇಹಿತರೆ, ಒಂದು ಸಲ ಯೋಚನೆ ಮಾಡಿ, ಇವತ್ತಿನ ಜನ್ರೇಷನ್ ನಾವು ನೀವೆಲ್ಲ ಅನುಭವಿಸ್ತಿರುವಂತಹ ದೊಡ್ಡ ಸಮಸ್ಯೆನೇ ಭ್ರಷ್ಟಾಚಾರ. ನಮ್ಮಲ್ಲಿರುವಂತಹ ಎಲ್ಲ ಸರ್ಕಾರಿ ಕಚೇರಿಗಳು, ರಾಜಕಾರಣಿಗಳು ಎಲ್ಲರೂ ಇದೇ ಥರ ಟ್ರಾನ್ಸ್ಪರೆಂಟಾಗಿ ನಡ್ಕೊಂಡಿದ್ದರೆ ಎಷ್ಟು ಅದ್ಭುತವಾಗಿರ್ತಿತ್ತು. ಯೋಚನೆ ಮಾಡಿ, 75 ವರ್ಷದಿಂದ ನಾವು ಕಟ್ಕೊಂಡ್ಬಂದಂತಹ ಪ್ರತಿಯೊಂದು ರೂಪಾಯಿ ತೆರಿಗೆ ಹಣನೂ ನಮ್ಮ ದೇಶಕ್ಕೆ, ನಮ್ಮಗಳ ಭವಿಷ್ಯಕ್ಕೆ, ನಮ್ಮಗಳ ಜೀವನಕ್ಕೆ ಬಳಸಿದರೆ ನಮ್ಮಗಳ ಜೀವನ ಎಲ್ಲಿರೋದು ಯೋಚನೆ ಮಾಡಿ. ನನಗನ್ಸುತ್ತೆ ಮೋಸ್ಟ್ಲಿ ನಿಮ್ಮ ಎಲ್ಲರ ಅಕೌಂಟ್ಗಳಲ್ಲೂ ಒಂದು 15-20 ಲಕ್ಷ ಸುಮ್ಮನೆ ಅಮೌಂಟ್ ಇರ್ತಿತ್ತು ಅನಿಸುತ್ತೆ. ಸರ್ ಎಂ ವಿ ಅವ್ರನ್ನ ಯಾವಾಗೂ ನೆನೆಸ್ಕೋಬೇಕು. ಈ ದೇಶ ಕಟ್ಟಿದಂಥ ಮಹನೀಯ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಇಂಥವ್ರು ಹಾಕೊಟ್ಟಂಥ ಮಾರ್ಗದಲ್ಲೇ ನಮ್ಮ ದೇಶ ನಡೀತಾ ಇರೋದು. ಜೈ ಕರ್ನಾಟಕ ಬಲ ಅಜೇಯ.